ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ಕಳೆದ ಒಂದು ಸಂಚಿಕೆಯಲ್ಲಿ ಅಯೋಧ್ಯಕಾಂಡ ಕಳೆದ ಒಂದು ಸಂಚಿಕೆಯಲ್ಲಿ ಉಪವಾಸ ವ್ರತ ಹೇಗೆ ಮಾಡಬೇಕು, ನಾವು ಮಾಡ್ತಾ ಇರುವಂಥ ತಪ್ಪುಗಳೇನು, ಯಾವ್ಯಾವ ದಿನ ಉಪವಾಸ ವ್ರತವನ್ನು ಮಾಡಿದರೆ ಏನು ಫಲಿತ ಕೊಡುತ್ತೆ ಅಂತ ಒಂದು ಶಾಸ್ತ್ರಗಳಲ್ಲಿ ಏನು ಹೇಳಿದೆಯೋ ಅದನ್ನು ತಿಳಿಸ್ಕೊಡೋದಕ್ಕೆ ನಾನು ಪ್ರಯತ್ನ ಪಟ್ಟೆ. ಆಗ ರಾಮ ತನಗೆ ಪಟ್ಟಾಭಿಷೇಕ ಮಾಡಿರುವಂಥ ಪಟ್ಟಾಭಿಷೇಕ ಮಾಡುವಂಥ ವಿಷಯವನ್ನು ಹೋಗಿ ತನ್ನ ತಾಯಿಯಾಗಿರುವಂತಹ ಕೌಸಲ್ಯ ದೇವಿಗೆ ಹೇಳ್ತಾಳಂತೆ. ಆಕೆ ಬಹಳ ಸಂತೋಷ ಪಡ್ತಾಳಂತೆ. ಸೀತಮ್ಮ ಮತ್ತು ಲಕ್ಷ್ಮಣರು ಈ ವಿಷಯ ಕೇಳಿದ ನಂತರ ಎಷ್ಟೋ ಸಂತೋಷ ಪಡ್ತಾರಂತೆ. ತನ್ನ ಮಿತ್ರರಿಗೂ ಕೂಡ ಹೇಳ್ತಾರಂತೆ. ನಂತರ ರಾಮ ದೇವತೆಗಳಿಗೆ ಅವಿಸ್ಸನ್ನು ಕೊಟ್ಬಿಟ್ಟು ಉಳಿದಿರುವಂಥ ಅವಿಸ್ಸನ್ನು ತಿಂತಾರಂತೆ. ಅಂತಂದ್ರೆ ಇಲ್ಲಿ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದೆ, ಪ್ರಸಾದವನ್ನು ತಿನ್ನಬೇಕು ಅಂತ ಹೇಳ್ತಾರೆ. ಹೀಗೆ ಉಪವಾಸ ಅಂತಂದ್ರೆ ಹೊಟ್ಟೆ ತುಂಬ ತಿಂದುಬಿಟ್ರೆ ಏನಾಗುತ್ತೆ, ಕಣ್ಣು ಮುಚ್ಚುತ್ತಾ ಏನಾಗುತ್ತೆ, ಕಣ್ಣು ಅಪ್ರಯತ್ನಕವಾಗಿ ಮುಚ್ಕೊಂಡು ಹೋಗುತ್ತೆ, ನಿದ್ದೆ ಬರುತ್ತೆ. ಆದ್ದರಿಂದ ಏನು ಶರೀರ ನಿಲ್ಲೋ ಅಷ್ಟು ಭಗವತ್ ಆರಾಧನೆಗೆ ಬೇಕಾಗುವಷ್ಟು ಶಕ್ತಿಯನ್ನು ಕೊಡುವಂಥದ್ದೇ ಉಪವಾಸ. ಕಟ್ಟು ಉಪವಾಸ ಇರುವಂತಂತ ಇಲ್ಲಿ ಹೇಳಿಲ್ಲ ಅಂತಂತ ನಾನು ಮನವಿ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಂತರ ಅಯೋಧ್ಯ ನಗರದ ಪ್ರಜೆಗಳು ರಾಮನ ಪಟ್ಟಾಭಿಷೇಕ ಆಗುತ್ತೆ ಅಂತ ಆನಂದದಿಂದ ಇದ್ದರಂತೆ. ಎಲ್ಲರ ಮನೆ ಮುಂದೆಲೂ ಸಗಣಿ ನೀರು ಹಾಕಿ ಗೂಡಿಸಿ ಸಾರಿಸ್ತಾ ಇದ್ದಾರಂತೆ. ದೊಡ್ಡ ದೊಡ್ಡ ರಂಗೋಲಿಗಳನ್ನು ಹಾಕ್ತಾ ಇದ್ದಾರಂತೆ. ಮನೆಗಳಿಗೆ ತೋರಣ ಕಟ್ತಾ ಇದ್ದಾರಂತೆ. ಮನೆ ಮುಂದೆ ಧ್ವಜಗಳನ್ನು ಹಾರಿಸ್ತಾ ಇದ್ದಾರಂತೆ. ಪಟ್ಟಾಭಿಷೇಕ ಆಗುವಷ್ಟರಲ್ಲಿ ರಾತ್ರಿ ಆಗುತ್ತೆ ಅಂತ ಗಿಡಗಳಲ್ಲಿ ದೀಪಗಳನ್ನು ಅಲಂಕಾರ ಮಾಡ್ತಾ ಇದ್ದಾರಂತೆ. ನಟರು ಗಾಯಕರು ಹಾಡನ್ನು ಹಾಡ್ತಾ ನಾಟ್ಯಗಳನ್ನು ಮಾಡ್ತಾ ಪರಮ ಸಂತೋಷದಿಂದ ಇದ್ದಾರಂತೆ. ಇಲ್ಲಿ ನಟರು ಅಂತಂತಂದ್ರೆ ನಾವಿಲ್ಲಿ ಒಂದು ತಿಳ್ಕೊಬೇಕಾಗುತ್ತೆ. ನಾಟಕ ಮಾಡುವಂತ ನಾಟಕಕಾರರು ಆ ಕಾಲದಲ್ಲೂ ಇದ್ರಂತೆ. ಗಂಡ ಹೆಂಡತಿ ಪಾತ್ರವನ್ನು ವಹಿಸ್ಬೇಕಾದ್ರೆ ಅಂತಂದ್ರೆ ನಟನೆ ಮಾಡ್ಬೇಕು ಅಂದ್ರೆ ನಿಜವಾಗಿರುವಂತ ಗಂಡ ಹೆಂಡತಿ ಪಾತ್ರವನ್ನು ಮಾಡ್ತಾ ಇದ್ರಂತೆ. ಒಬ್ಬರ ಹೆಂಡತಿ ಪಕ್ಕದಲ್ಲಿ ಮತ್ತೊಬ್ಬ ನಟ ಗಂಡನಾಗಿ ಏನು ನಾಟಕವನ್ನು ಮಾಡ್ತಾ ಇರ್ಲಿಲ್ವಂತೆ. ಇದು ಬಹಳ ದೋಷಕ್ಕೆ ಏನಾಗುತ್ತೆ, ನಮ್ಗೆ ಪಾಪ ಬರುತ್ತೆ ಅಂತ ನಮ್ಮ ಶಾಸ್ತ್ರಗಳು ಹೇಳ್ತಾ ಇದ್ದಾರೆ. ಇರೋ ವಿಷಯ ನಾನು ಹೇಳಿದ್ದೀನಿ ಆಯ್ತಾ. ಗಾಯಕರು ಹಾಡನ್ನು ಹಾಡ್ತಾ ಇದ್ದಾರೆ, ನಾಟ್ಯವನ್ನು ಮಾಡ್ತಾ ಇದ್ದಾರಂತೆ. ಪ್ರಜೆಗಳೆಲ್ಲರೂ ಒಳ್ಳೊಳ್ಳೆ ವಸ್ತ್ರಗಳನ್ನು, ಹೊಸ ವಸ್ತ್ರಗಳನ್ನು ಧರಿಸಿದಾರಂತೆ. ಎಲ್ಲರೂ ಸಂತೋಷದಿಂದ ಸಂಬರಗಳನ್ನು ಮಾಡ್ಕೊಳ್ತಾ ಇದ್ದಾರಂತೆ. ಕೌಸಲ್ಯ ಆನಂದಕ್ಕೆ ಅವಧಿ ಇಲ್ಲದಲೇ ಇದೆಯಂತೆ. ದೊಡ್ಡ ದೊಡ್ಡ ದಾನಗಳನ್ನು ಮಾಡ್ತಾ ಇದ್ದಾಳಂತೆ. ಆ ದಿನ ರಾತ್ರಿ ವಿಷ್ಣುಮೂರ್ತಿಯ ಆರಾಧನೆ ಮಾಡ್ತಾ ಇದ್ದಾಳಂತೆ. ಮಾರನೇ ದಿನ, ಅದಕ್ಕಿಂತ ಮುಂಚೆ ದಿನ ಅಂತಂದ್ರೆ ದಶರಥರ ಅರಮನೆಯಿಂದ ಬಂದ ನಂತರ, ನನಗೆ ಪಟ್ಟಾಭಿಷೇಕ ಆಗುತ್ತೆ ಅಂತ ಬಂದ ನಂತರ ಆ ದಿನ ರಾತ್ರಿ ರಾಮ ಉಪವಾಸ ಮಾಡಿ ದರ್ಬೆ ಹುಲ್ಲಿನ ಮೇಲೆ ಮಲಕ್ಕೊಂಡು ದೇವರ ಗೃಹದಲ್ಲಿ, ದೇವತಾ ಗೃಹದಲ್ಲಿ ಸೀತಾರಾಮರು ಯಾವುದೇ ಮನಸ್ಸಿನಲ್ಲಿ ಕೋರಿಕೆ ಇಲ್ಲದಲೆ, ರಜೋಗುಣವಾಗಿರುವಂಥ ಕೋರಿಕೆ ಇಲ್ಲದಲೆ ಪರಮ ಪವಿತ್ರದಿಂದ ಅಲ್ಲಿ ಬ್ರಹ್ಮಚಾರ್ಯ ದೀಕ್ಷೆಯನ್ನು ಪಾಠಿಸ್ತಾ ಅಲ್ಲಿ ಪತಿ ಪತ್ನಿಯರು ನಿದ್ದೆ ಮಾಡಿ ಮಾರನೇ ದಿನ ಬೆಳಿಗ್ಗೆ ನಿದ್ದೆಯನ್ನು ಎದ್ಬಿಟ್ಟು ಸ್ನಾನ ಪೂರ್ತಿ ಮಾಡಿಕೊಂಡು ಸಂಧ್ಯಾ ವಂದನೆ ಮಾಡಿಕೊಂಡು ಹೊರಡೋದಕ್ಕೆ ಪ್ರಯತ್ನ ಪಡ್ತಾರೆ. ನಾನು ಹೇಳುವಂಥ ಕತೆ ಇವಾಗ ಒಂದೇ ದಿನ ರಾತ್ರಿ ಕೈಕಮ್ಮನ ಮನೆಯಲ್ಲೇ ಬೇರೆ ಸನ್ನಿವೇಶ, ಬೇರೆ ಬೇರೆ ಸನ್ನಿವೇಶಗಳೇ ನಡೆಯುತ್ತೆ. ಕೌಸಲ್ಯ ಮಂದಿರದಲ್ಲಿ ಬೇರೆ ಸನ್ನಿವೇಶಗಳೇ, ಬೇರೆ ಕಾರ್ಯಗಳೇ ನಡೆಯುತ್ತೆ. ನಂತರ ಸೀತಾರಾಮರ ಮಂದಿರದಲ್ಲಿ ಬೇರೆ ಥರನೇ ಏನೋ ಒಂದು ಕೆಲಸಗಳು ನಡೀತಾ ಇರುತ್ತೆ. ಮತ್ತೆ ರಾಜ್ಯದಲ್ಲಿರುವಂಥ ಅಯೋಧ್ಯ ರಾಜ್ಯದ ಪ್ರಜೆಗಳ ಮನೆಯಲ್ಲಿ ಅವ್ರ ಮನಸ್ಸಲ್ಲಿ ಬೇರೆ ತರಹನೇ ಇರುತ್ತೆ ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ಅಂತಂದ್ರೆ ಇವಾಗ ನನಗೆ ಇಬ್ಬರು ಅಕ್ಕಂದಿರಿದ್ದಾರೆ. ಇದೇ ಸಮಯದಲ್ಲಿ ನಾನು
ಕಥೆಯನ್ನು ಹೇಳ್ತಾ ಇದ್ದೀನಿ, ರಾಮಾಯಣದ ಪಾರಾಯಣ ಮಾಡ್ತಾ ಇದ್ದೀನಿ. ನಮ್ಮ ಹಿರಿಯಕ್ಕ ಹಾಲನ್ನು ಕಾಯಿಸ್ತಾ ಇರ್ಬೋದು ಇದೇ ಸಮಯದಲ್ಲಿ, ನಮ್ಮ ಚಿಕ್ಕಕ್ಕ ಊಟ ಮಾಡ್ತಾ ಇರ್ಬೋದು, ನಮ್ಮ ತಮ್ಮಂದ್ರು ಮಲಗಿರ್ಬೋದು, ಒಬ್ಬ ಸ್ನಾನ ಮಾಡ್ತಾ ಇರ್ಬೋದು. ಈ ತರ ಒಂದೇ ಸಮಯದಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ಕಾರ್ಯಗಳನ್ನು ಮಾಡ್ತಾರಲ್ಲ, ಆ ತರ ನಾನು ಇಲ್ಲಿ ಹೇಳುವಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಅಂತಂದ್ರೆ ಕೌಸಲ್ಯ ಮಂದಿರದಲ್ಲಿ ಏನ್ ನಡೀತಾ ಇದೆ, ಕೈಕಮ್ಮ ಮಂದಿರದಲ್ಲಿ ಏನ್ ನಡೀತಾ ಇದೆ, ರಾಮನ್ ಮಂದಿರದಲ್ಲಿ ಏನ್ ನಡೀತಾ ಇದೆ ಅಂತ ಕನ್ಫ್ಯೂಷನ್ ಇಲ್ದಲೆ ನಾನು ಹೇಳಬೇಕು ಅಂತ ಒಂದು ಚಿಕ್ಕ ಪ್ರಯತ್ನದಲ್ಲಿ ಈ ವಿವರಗಳನ್ನ ಹೇಳ್ತಾ ಇದ್ದೀನಿ. ಆಗ ಏನ್ ಮಾಡ್ತಾರೆ, ಈ ಥರ ಎಲ್ಲರೂ ಬಹಳ ಸಂತೋಷದಲ್ಲಿ ಇರುವಂಥ ಸಂದರ್ಭದಲ್ಲಿ ನಿನ್ನೆ ದಿನ ಏನು ಸಂತೋಷದಲ್ಲಿ ಇರುವಂಥದ್ದು ಫ್ಲ್ಯಾಶ್ ಬ್ಯಾಕ್ ಹೋಗ್ತಾ ಇದ್ದೀನಿ. ನಿನ್ನೆ ದಿನ ವಾಲ್ಮೀಕಿ ಮಹರ್ಷಿಗಳು ಈ ಥರನೇ ಹೇಳಿದ್ದಾರೆ, ಅದಕ್ಕೋಸ್ಕರನೇ ನಾನು ಈ ಥರನೇ ಅವರು ರಚನೆ ಮಾಡಿರುವಂಥದ್ದನ್ನೇ ಆ ಥರದಲ್ಲೇ ಹೇಳ್ತೀನಿ, ಮತ್ತು ವಿವರಣೆಗಳನ್ನು ಕೂಡ ಕೊಡೋದಕ್ಕೆ ನಾನು ಸಿದ್ಧ ಮಾಡ್ತೀನಿ. ಮಾರನೇ ದಿನ ಬೆಳಿಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಏನು ಸಂಧ್ಯಾ ವಂದನಾದಿ ಕಾರ್ಯಕ್ರಮಗಳನ್ನು ಮಾಡಿಬಿಟ್ಟು ಹೊರಡೋದಕ್ಕೆ ಸಿದ್ಧ ಆಗ್ತಾ ಇದ್ದಾರಂತೆ. ಆತನ ರಥ ಹತ್ತಬೇಕು ಅಂತ ಅನ್ಬೇಕಾದ್ರೆ ರಾಮನನ್ನು ನೋಡುವುದಕ್ಕೆ ಬಂದಿರುವಂತಹ ಜನಪದರ ಸಂಖ್ಯೆ ಅಂತಂದ್ರೆ 15 ಪಕ್ಕದಲ್ಲಿ 15 ಇಟ್ಟರೆ ಎಷ್ಟು ಇರ್ತಾರೋ ಅಷ್ಟು ಜನ ಬಂದಿದ್ದಾರಂತೆ. ಆ ವಸಿಷ್ಠ ಮಹರ್ಷಿಗಳು ಅವರನ್ನೆಲ್ಲ ನೋಡ್ಬಿಟ್ಟು ಆಶ್ಚರ್ಯ ಹೊಂದ್ಬಿಟ್ಟು, ಸಮುದ್ರದ ನಡುವೆ ಒಂದು ಹಡಗು ಹೋದ್ರೆ ಹೇಗೆ ನೀರನ್ನು ಸೀಳಿಸ್ಕೊಂಡು ಅಂತಂದ್ರೆ ನೀನು ಯಾವ ತರ ಒಂದು ಹಡಗು ಈ ತರ ನೀರನ್ನ ಪಕ್ಕಕ್ಕೆ ಇದು ಮಾಡ್ಕೊಂತ ದಬ್ಕೊಂಡು ಹೋಗುತ್ತಲ್ಲ, ಆ ತರ ವಸಿಷ್ಠ ಮಹರ್ಷಿಗಳು ಜನಸಮೂಹದ ಮಧ್ಯದಿಂದ ಬಂದಿದ್ದಾರಂತೆ. ಇದೇ ಸಮಯದಲ್ಲಿ, ಇದಕ್ಕಿಂತ ಹಿಂದಿನ ಸಮಯದಲ್ಲಿ ಏನು ಶ್ರೀರಾಮಚಂದ್ರ ಪ್ರಭು ನಿನ್ನೆ ರಾತ್ರಿ ಉಪವಾಸ ಮಾಡಿದ್ರು, ಮತ್ತೆ ದೇವರು ಯಾಗ ಮಾಡಿರುವಂತ ಶೇಷಭುಕ್ತವನ್ನಂತೆ ಉಳಿದಿರುವಂತ ಪ್ರಸಾದ ತಿಂದರು, ಬೆಳಿಗ್ಗೆ ಎದ್ರು ಸ್ನಾನ ಮಾಡಿದ್ರು ಅಂತ ನಾನು ಹೇಳಿದೆ. ಇದೇ ಸಮಯದಲ್ಲಿ ಅಂತಂದ್ರೆ ಯದುಚ್ಛಯ ಅಂತಂದ್ರೆ ದೇವರ ಇಚ್ಛೆಯಿಂದ ನಾವು ಈ ಮಾತನ್ನು ನಮ್ಮ ಜೀವನದಲ್ಲಿ ಪ್ರತಿದಿನ ಅಂದ್ಕೊಳ್ತಾ ಇರಬೇಕು. ದೇವರ ಇಚ್ಛೆ ದೇವರ ಇಚ್ಛೆ ದೇವರ ಇಚ್ಛೆ ಅಂತ. ಅಲ್ಲಿ ಎಲ್ಲರೂ ಸಂತೋಷದಲ್ಲಿ ಇರುವಂತ ಸಂದರ್ಭದಲ್ಲಿ ಕುಬ್ಜ ಭೂಮಿಯಾಗಿರುವಂತ ಮಂದಿರ ಹುಟ್ಟಿದಾಗಿಂದಲೂ ಕೈಕೆಗೆ ದಾಸಿಯಾಗಿರ್ತಾಳೆ, ಚಂದ್ರಬಿಂಬದಂತೆ ಅಂದವಾಗಿರುವಂತ ಪ್ರಾಸಾದವನ್ನು ಹತ್ತುತ್ತಾಳಂತೆ. ಅಂತಂದ್ರೆ ಭೂಮಿ ಆಕೆಗೆ ನಡೆಯೋದೇ ಬಹಳ ಕಷ್ಟ ಆಗಿರುತ್ತೆ, ಯಾವತ್ತೂ ಮಾಡಿ ಮೇಲೆ ಹತ್ತಿರೋದಿಲ್ಲ ಅಂತ ಆಕೆ ಅವತ್ತು ಈಗ ಹತ್ತಿದಾಳೆ ಅಂತಂದ್ರೆ ಯದುಚ್ಛಯ ಅಂತಂತಂದ್ರೆ ದೇವ್ರ ಇಚ್ಛೆ ಅಂತ ಅನ್ಕೋಬೇಕಾಗುತ್ತಲ್ಲ. ಆಗ ಕೈಕಮ್ಮ ಏನ್ ಹೇಳಿರೋದಿಲ್ಲ, ನಾನು ಸೊಂಡಿಗೆ ಹಪ್ಪಳ ಒಣಗಾಕಿದೀನಿ ತಗೊಂಬನ್ರಿ ಅಂತಂತಂದ. ಆದ್ರೆ ಹತ್ತುತ್ತಾಳಂತೆ. ಹತ್ತು ಬಿಟ್ಟು ಕೆಳಗಡೆ ನೋಡಿದಾಗ ಅಂತಂದ್ರೆ ಅಯೋಧ್ಯ ಪ್ರಜೆಗಳ ಏನು ಸಂತೋಷ ಸಂಭ್ರಮ ಎಷ್ಟಿದೆ ಅಂತ ಕೆಲವು ನಿಮಿಷಗಳ ಹಿಂದೆನೆ ನಾನು ಹೇಳಿದೆ, ಅವರ ಸಂತೋಷ ಎಷ್ಟಿತ್ತು ಅಂತ. ಆ ಆನಂದದಲ್ಲಿ ರಾಜಪ್ರಾಸಾದವನ್ನು ಹತ್ತಿರುವಂತ ಮಂದರ ಆ ಪ್ರಜೆಗಳು ಸಂತೋಷದಿಂದ ಇರುವುದನ್ನು ನೋಡಿ ತಟ್ಕೊಳೋದಕ್ಕಾಗ್ಲಿಲ್ವಂತೆ. ಯಾಕಾಗ್ಲಿಲ್ಲ ಅಂತಂತಂದ್ರೆ ಹೊಟ್ಟೆ ಕಿಚ್ಚು. ಅದಕ್ಕೆ ಕಾರಣ ಹೇಳೋದಕ್ಕಾಗೋದಿಲ್ಲ. ಅಂತಂದ್ರೆ ಕೆಲವಷ್ಟು ಜನಕ್ಕೆ ಇರ್ತಾರೆ, ಏನೋ ಯಾರಾದ್ರೂ ಸಂತೋಷದಿಂದ ಇದ್ದಾರೆ, ಯಾರಾದ್ರೂ ಅಭಿವೃದ್ಧಿಯಿಂದ ಬರ್ತಾ ಇದ್ದಾರೆ ಅಂತಂದ್ರೆ ಹೊಟ್ಟೆ ಕಿಚ್ಚು. ಅದನ್ನ ಹೇಗೆ ಹಾಳು ಮಾಡ್ಬೇಕಪ್ಪ ಅಂತ ನೋಡ್ತಾ ಇರ್ತಾರೆ. ನಮ್ಮ ಸುತ್ತೂರನ್ನು ಇರ್ತಾರೆ ಬಹಳ ಹುಷಾರಾಗಿರ್ಬೇಕಾಗುತ್ತೆ. ಮಂದರ ಕ್ಯಾರೆಕ್ಟರ್ಗಳು ನಮ್ಮ ಸುತ್ತೂರ ಭಾರ ಇರ್ತವೆ, ನಾವು ಆ ಕ್ಯಾರೆಕ್ಟರ್ ಆಗ್ಬಾರ್ದು ಅಂತ ಭಗವಂತನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಬೇಕಾಗುತ್ತೆ. ಆಗ ತಟ್ಕೊಂಡೋಲಾದ್ರೆ ಆಗ್ಬಿಡ್ತಾಳಂತೆ. ಆಗ ಆ ಕಡೆಯಿಂದ ಹೋಗ್ತಾ ಇರ್ತಾಳಂತೆ. ಯಾರು? ಕೈಕಮ್ಮನ ಕೌಸಲ್ಯಮ್ಮನ ದಾಸಿ ಹೋಗ್ತಾ ಇರ್ತಾಳಂತೆ. ಅಂತಂದ್ರೆ ಕೌಸಲ್ಯ ಮಾತೆ ಮನೆ ಕೆಲಸದವಳು ಹೋಗ್ತಾ ಇರ್ತಾಳಂತೆ. ಈಕೆನೂ ಮನೆ ಕೆಲಸದವಳು, ಆಕೆನೂ ಮನೆ ಕೆಲಸದವಳು. ಈಕೆ ಹೋಗ್ತಾ ಇರುವಂತವಳು ಕೈಕಮ್ಮನ ಮನೆ, ಕೌಸಲ್ಯಮ್ಮನ ಮನೆ ಕೆಲಸದವಳು. ಇಲ್ಲಿ ಪ್ರಶ್ನೆ ಮಾಡ್ತಾ ಇರುವಂತವಳು ಯಾರು ಅಂತಂದ್ರೆ ಕೈಕಮ್ಮನ ಮನೆ ಕೆಲಸದವಳು ಕೇಳ್ತಾಳಂತೆ, ಯಾವಾಗ್ಲೂ ಒಬ್ಬರಿಗೆ ಏನೋ ಹಿಡ್ದೇ ಇರುವಂತ ಅಂತಂದ್ರೆ ದಾನ ಮಾಡದೇ ಇರುವಂತ ಕೌಸಲ್ಯ ಇಷ್ಟು ದೊಡ್ಡ ದೊಡ್ಡ ದಾನಗಳನ್ನು ಮಾಡ್ತಾ ಇದ್ದಾಳೆ ಏನು ಅಂತ ಹೇಳ್ತಾರಂತೆ. ಅಂತಂದ್ರೆ ರಾಮಾಯಣ ಪೂರ್ತಿ ಹುಡುಕಿದ್ರು
ಕೌಸಲ್ಯಮ್ಮ ಜಿಪುಣಿ, ಆಕೆ ಯಾರಿಗೂ ಏನು ಇಡ್ತಾ ಇರಲಿಲ್ಲ, ಲೋಭಿ ಅಂತ ಎಲ್ಲೂ ಹೇಳಿಲ್ಲ. ಆದ್ರೆ ಆಕೆಯಲ್ಲಿರುವಂತ ಗುಣಗಳು ತಟ್ಕೊಳೋದಕ್ಕಾಗೋದಿಲ್ಲ. ಅದ್ಯಾಕೆ ಇಲ್ಲಿ ನಾವು ಇನ್ನೊಂದನ್ನ ಕೂಡ ಪರಿಶೀಲನೆ ಮಾಡ್ಬೇಕಾಗುತ್ತೆ. ಮಂದರಾಳನ್ನು ಕೌಸಲ್ಯಮ್ಮ ಯಾವತ್ತು ಬೈದಿರೋದಾಗ್ಲಿ, ಆಕೆನ ಅವಮಾನಿಸಿರೋದಾಗ್ಲಿ ಎಲ್ಲೂ ಕಾಣಿಸೋದಿಲ್ಲಪ್ಪ. ಯಾವ್ದೋ ಕಥೆಯಲ್ಲಿ ಹೇಳ್ತಾರೆ, ರಾಮನ್ ಎತ್ಕೊಳ್ತೀನಿ ಅಂತ ಅಂತಾರೆ, ಅದಕ್ಕೆ ಕೌಸಲ್ಯಮ್ಮ ಕೊಡೋದಿಲ್ಲ ಅಂತಾರೆ. ಅದನ್ನೇ ಕೋಪದಲ್ಲಿ ಇಟ್ಕೊಂಡು ರಾಜ್ಯಾಭಿಷೇಕ ಮಾಡಿಸ್ಬಾರ್ದು ಅಂತ ಆಕೆ ದ್ವೇಷವನ್ನು ಇಟ್ಕೊಂಡು ಮಾಡಿದಾರೆ ಅಂತ ಒಂದು ಕಟ್ಟುಕತೆ ಕೂಡ ಇದೆ. ಇದೆಲ್ಲ ಅಲ್ಲ, ಕೆಲಸದವ್ರು ಅಂತಂದ್ಮೇಲೆ, ಯಜಮಾನಿ ಅಂತಂದ್ಮೇಲೆ ಗದರ್ಕೊಳ್ತಾರಪ್ಪ, ಇದು ಮಾಡ್ತಾರಪ್ಪ, ದಾಸಿಗಳ ತರನೇ ಟ್ರೀಟ್ ಮಾಡ್ತಾರೆ. ಅದಕ್ಕೋಸ್ಕರ ಇಷ್ಟು ಇದನ್ನು ಮಾಡ್ಬೇಕಾಗುತ್ತಾ ಅಂತಂದ್ರೆ, ರಾಮ ಹುಟ್ಟಿರೋದು ಇವಾಗ ಪಟ್ಟಾಭಿಷೇಕ ನಡೀತಾ ಇರೋದು ಯಾವಾಗ, ರಾಮನ್ಗೆ ಸರಿಸುಮಾರು 28 ವರ್ಷ ಇರುತ್ತೆ. ಚಿಕ್ಕ ಮಗು ಆಗಿರ್ಬೇಕಾದ್ರೆ ಒಂದು ಚಿಕ್ಕ ಮಾತುಗೋಸ್ಕರ ಇಷ್ಟು ದೊಡ್ಡ ಕಾರ್ಯವನ್ನು ಮಾಡ್ತಾರ ಅಂತ ನಾವು ಒಂದು ಸ್ವಲ್ಪ ಲಾಜಿಕ್ ಆಗಿ ಆಲೋಚನೆ ಮಾಡ್ಬೇಕಾಗುತ್ತೆ. ಇದನ್ನೇ ಅಲ್ವಾ ನಮ್ಗೆ ಗೊತ್ತಿರೋಂಥದ್ದು. ಮಂದರನ ಅವಮಾನಿಸುತ್ತಾರೆ ಕೌಸಲ್ಯ, ಅದಕ್ಕೋಸ್ಕರನೇ ಈ ತರ ಮಾಡ್ತಾ ಇರ್ತಾರೆ ಅಂತ ನಾವು ಬಹಳ ಕಡೆ ಕೇಳಿ ಬೆಳೆದಿದೀವಿ ಅಂತ ನಾನು ಒಂದು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ದೊಡ್ಡ ದಾನವನ್ನು ಮಾಡ್ತಾ ಇದ್ದಾಳೆ ಕೌಸಲ್ಯಗೂ ಮತ್ತೆ ಮಂದರಗೂ ಯಾವುದೇ ತರವಾಗಿರುವಂತ ದ್ವೇಷ ಆಗಲಿ, ವೈಯಕ್ತಿಕವಾಗಿರುವಂತ ವೈಮನಸ್ಸಾಗಲಿ ಏನು ಇರೋದಿಲ್ಲ. ಇದನ್ನ ನಾವೊಂದು ಅರ್ಥ ಮಾಡ್ಕೊಬೇಕಾಗುತ್ತೆ. ಆಗ ಕೌಸಲ್ಯ ದಾಸಿ, ಕೆಲಸದವ್ರು ಹೇಳ್ತಾರಂತೆ, ಕೌಸಲ್ಯಾದೇವಿಯ ಮಗನಾಗಿರುವಂತ ರಾಮಗೆ ಪಟ್ಟಾಭಿಷೇಕ ನಡೀತಾ ಇದೆ. ಅದಕ್ಕೋಸ್ಕರ ಕೌಸಲ ದೇಶದ ಪ್ರಜೆಗಳ ಉತ್ಸವವನ್ನು ಮಾಡ್ಕೊಳ್ತಾ ಇದ್ದಾರೆ ನೋಡು ಅಂತಂತ ಹೇಳ್ತಾರಂತೆ. ಅಂತಂದ್ರೆ ಇಲ್ಲಿ ಕೌಸಲ್ಯ ಅನ್ನೋದಕ್ಕೂ ಮಂದರಗೆ ಬಾಯಿ ಬರೋದಿಲ್ವಂತೆ. ರಾಮ ಮಾತ ಅಂತ ಹೇಳ್ತಾರಂತೆ. ಯಾಕಪ್ಪ ಇಷ್ಟು ದ್ವೇಷ? ಮನುಷ್ಯರ ಮೇಲೆ ಯಾಕೆ ಬೇಕಾಗುತ್ತೆ ಇಷ್ಟು ದ್ವೇಷ? ನಮ್ಮನ್ನ ಪ್ರಶ್ನೆ ಮಾಡ್ಕೊಬೇಕಾಗುತ್ತಲ್ವ. ಆ ದ್ವೇಷ ಅನ್ನುವಂಥದ್ದು ನಮ್ಮನ್ನ ನಾವು ಏನೋ ಒಳಗಡೆನೆ ನಮ್ಮನ್ನ ತಿಂದಾಗ್ತಾ ಇರುತ್ತೆ. ಆ ಥರ ಇದನ್ಸುತ್ತೆ. ಅಂತಂದ್ರೆ ಈ ಅಸೂಯೆ ಅನ್ನುವಂಥದ್ದು ಎಷ್ಟು ಕೆಟ್ಟದು ಅಂತ ಮಂದರ ಒಂದು ಪಾತ್ರವನ್ನು ನೋಡ್ಕೊಬೇಕಾಗುತ್ತೆ. ಆಗ ಮಂದರ ಏಕಾಏಕಿ ಕೋಪದಿಂದ ಎಲ್ಲಿ ಹೋಗ್ತಾಳೆ? ಕೈಕಮ್ಮನ ಹತ್ರ ಹೋಗ್ತಾಳಂತೆ. ಕೈಕಮ್ಮನ ಹೋಗಿದಾಗ ಕೈಕಮ್ಮ ಒಂದು ಹಂಸತೂಲಿಕಾ ತಲುಪದ ಮೇಲೆ ವಿಶ್ರಾಂತಿ ತೆಗೆದುಕೊಳ್ತಾ ಇರ್ತಾಳಂತೆ. ಕೈಕಮ್ಮ ಏನು ನಿರ್ಮಲವಾಗಿ ಹರಿತಾ ಇರುವಂತ ಒಂದು ನದಿ ತರ ಅಲ್ಲಿ ಇದ್ದಾಳೆ ಅಂತ ವಾಲ್ಮೀಕಿ ಮಹರ್ಷಿಗಳು ಹೇಳಿದ್ದಾರೆ. ಕೈಕಮ್ಮನೊಂದಿಗೆ ಮಂದರ ಹೀಗೆ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರಂತೆ. ನಿನಗೆ ವಿನಾಶನ ಪ್ರಾರಂಭ ಆಗಿದೆ ಕೈಕಾ. ರಾಮನ್ಗೆ ಯವ್ವರಾಜ್ಯ ಪಟ್ಟಾಭಿಷೇಕ ನಡೀತಾ ಇದೆ. ಹುಚ್ಚಿ ನೋಡ್ದ ಕೆಲವು ಕಾಲದಲ್ಲಿ ಕೌಸಲ್ಯ ಆಗ್ತಾಳೆ. ನಿನ್ನ ಗಂಡ ಬಹಳ ಚತುರ, ದ್ರೋಹಿ, ವೃದ್ಧಾಪ್ಯ ಇರುವಂತವನು. ಯವ್ವನದಲ್ಲಿರುವಂತ ನಿನ್ನನ್ನು ಕಟ್ಕೊಂಡು ತನಗೆ ಬೇಕಾಗಿರುವಂತ ಭೋಗಗಳನ್ನು ಅನುಭವಿಸ್ತಾ ಏನು ತಿಳಿದ ಅಂತರ ಜೇನನ್ನು ಹಚ್ಚಿರುವ ಕತ್ತಿಯಂತೆ ಪ್ರವಹಿಸ್ತಾ ಇದ್ದಾನೆ. ನಿನಗೆ ಮಹೋಪಕಾರ ಮಾಡೋದಕ್ಕೆ ಸಿದ್ಧ ಆಗ್ತಾ ಇದ್ದಾನೆ. ನಿನ್ನ ಮಗ ಭರತ ಇರಬೇಕಾದ್ರೆ ಭರತನ್ಗೆ ಪಟ್ಟಾಭಿಷೇಕವನ್ನು ಮಾಡೋದು ಬಿಟ್ಬಿಟ್ಟು ರಾಮನ್ಗೆ ಪಟ್ಟಾಭಿಷೇಕ ಮಾಡೋದಕ್ಕೆ ನಿರ್ಣಯಿಸಿದ್ದೇನೆ. ಗಮನಿಸಿದ ಕೈಕಾ ಅಂತ ಮಂದರ ಹೇಳಿದ್ಲಂತೆ. ಇಲ್ಲಿ ಕೈಕಮ್ಮ ಅದಾರೇ ಆಗಿರ್ಲಿ, ಆಕೆ ನಿಂದನೆ ಮಾಡ್ತಾ ಇರುವಂತದ್ದು ಯಾರು? ರಾಜನ ಒಂದು ದ್ರೋಹಕ್ಕಾಗಿ ಆಕೆ ಕುತ್ತಿಗೆಯನ್ನು ಕತ್ತರಿಸುವಂತ ಒಂದು ಅಧಿಕಾರ ಇತ್ತು. ಆದ್ರೆ ಇಲ್ಲಿ ಕೆಟ್ಟ ವಿಷಯಗಳು ಮನುಷ್ಯನಿಗೆ ಬಹಳ ಬೇಗ ಆಂಟಿನ ಒಂದು ಅಯಸ್ಕೊಂತಿರ್ತಾರ, ಅಟ್ರಾಕ್ಷನ್ ಮಾಡಿಬಿಡುತ್ತೆ. ಹಿಂಗೆ ಇದು ಮಾಡಿಬಿಟ್ರು. ಅದೇ ಒಳ್ಳೆಯ ವಿಷಯಗಳು ನಾವು ಎಷ್ಟೇ ಪ್ರಯತ್ನ ಪಟ್ಟಿದ್ರು ನಾವು ಒಬ್ಬ ಮನುಷ್ಯನಿಗೆ ಒಂದು ಒಳ್ಳೆ ವಿಷಯ ಕಲಿಸ್ಕೊಡೋದಕ್ಕೆ ಆಗೋದಿಲ್ಲ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಮನುಷ್ಯನ ಒಂದು ಬುದ್ಧಿ. ಅಯ್ಯೋ ಹಂಗಂತಿ ಏನು ಅಂದ್ರೆ ಕೈಕಮ್ಮನ ಮನಸ್ಸು ಎಷ್ಟು ನಿಶ್ಚಲವಾಗಿ, ಎಷ್ಟು ನಿಸ್ವಾರ್ಥದಿಂದ ಇದೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಆಗ ಹಂಗಂತಿ ಏನು ಬಂದ್ರ ನನಗೆ ಸಂಬಂಧಿಸಿರೋ ತನಕ ರಾಮ ಮತ್ತು ಭರತನಿಗೆ ವ್ಯತ್ಯಾಸ ಇಲ್ಲ, ನನಗೆ ಇಬ್ಬರು ಸಮಾನರೇ. ಅದಕ್ಕಾಗಿ ನೀನು ಹೇಳಿರುವಂತ ಈ ವಾರ್ತೆಯಿಂದ ನನಗೆ ಬಹಳ ಸಂತೋಷವಾಗಿದೆ. ನನ್ನ ಜೀವನದಲ್ಲಿ ನಭೂತೋ ಭವಿಷ್ಯತ್, ಹಿಂದೇನೂ ಕೇಳಿರಲಿಲ್ಲ, ಮುಂದೇನೂ ಕೇಳೋದಿಲ್ಲ. ರಾಮನ
ಒಂದು ಪಟ್ಟಾಭಿಷೇಕದ ಒಂದು ಪಟ್ಟಾಭಿಷೇಕ ಮಾಡ್ತಾ ಇದ್ದಾನೆ ಅನ್ನುವಂಥ ಇಷ್ಟು ಒಳ್ಳೆಯ ವಾರ್ತೆ ಮತ್ತೊಂದು ನನ್ನ ಜೀವನದಲ್ಲಿ ಇಲ್ಲ ಅಂತಂತಾರಂತೆ. ರಾಮ ಕೌಸಲ್ಯವನ್ನು ಹೇಗೆ ಸೇರಿಸಿದರೋ ನಮ್ಮನ್ನು ಕೂಡ ಹಾಗೆ ಸೇರಿಸಿದ್ದಾರೆ. ರಾಮ ಕೌಸಲ್ಯನ್ನು ಮಾತ್ರ ತಾಯಿಯಾಗಿ ನೋಡಿ ಉಳಿದಂಥವ್ರನ್ನ ಚಿಕ್ಕಮ್ಮನ ಥರ ಇವತ್ತು ನೋಡಿಲ್ಲ. ಅಂತಹ ರಾಮನಿಗೆ ಪಟ್ಟಾಭಿಷೇಕ ನಡೀತಾ ಇದ್ರೆ ಇದಕ್ಕಿಂತ ದೊಡ್ಡ ವಿಷಯ ಏನಿದೆ, ಇದಕ್ಕಿಂತ ಎಷ್ಟು ಶುಭ ವಾರ್ತೆ ಹೇಳಿದೆ ಅಂತಂತ ತಗೋ ನಿಂಗ ಬಹುಮಾನ ತಗೋ ಅಂತಂತಂದು ತನ್ನ ಕಂಠದಲ್ಲಿರುವಂತ ಒಂದು ಬೆಲೆ ಬಾಳುವಂತ ಒಂದು ಆಭರಣವನ್ನು ಏನು ಕೊಡ್ತಾರೆ, ತೆಗೆದುಕೊಂಡು ಕೊಡ್ತಾರಂತೆ. ಅಂತಂದ್ರೆ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಕೈಕಮ್ಮನ್ನ ಏನೋ ಮನಸ್ಥಿತಿ ಯಾವ ತರ ಇತ್ತು ಹೇಳುವಂತ ಅಂತಂದ್ರೆ ಚಾಡಿ ಹೇಳುವಂತವ್ರ ಮಾತನ್ನು ಕೇಳಿದ್ರೆ ಇವತ್ತು ನಾವು ಒಂದು ಕೈಕಮ್ಮನ ರಾಮ ಯಾಕೆ ಅರಣ್ಯಕ್ಕೆ ಹೋದ ಅಂತಂದ್ರೆ ದಶರಥ ಮಹಾರಾಜರ ಚಿಕ್ಕ ಹೆಂಡತಿಯಾಗಿರುವಂತ ಕೈಕಮ್ಮ ವರ ಕೇಳಿದ್ರು, 2 ವರ ಕೇಳಿದ್ರು, ಅದಕ್ಕೆ ಹೋದ್ರು ಅಂತ ಅಪವಾದವನ್ನು ಹೊತ್ಕೊಂತೀವಿ. ಯಾವತ್ತು ನಮಗೆ ಸ್ವಂತ ಬುದ್ಧಿ ಇರಬೇಕು ಅಂತಂದ್ರೆ ಕೆಟ್ಟ ಮಾತನ್ನು ಹೇಳ್ಕೊಡುವಂಥವ್ರು ಬಹಳನೇ ಜನ ಇರ್ತಾರೆ. ಅಸೂಯೆಯಿಂದ ಮತ್ತೆ ನಮ್ಮ ಪುರೋಗತಿಯನ್ನು ನೋಡಿ ನಾವು ಹೋಗ್ತಾ ಇರುವಂತ ದಾರಿಯಿಂದ ಹಿಂದೆ ತೆಗೆದುಕೊಂಡು ಬರುವಂಥದ್ದು. ನಮ್ಮ ಬುದ್ಧಿಗೆ ನಾವು ಮನಸ್ಸಿಗೆಲ್ಲ ಬುದ್ಧಿಗೆ ಕೆಲಸ ಕೊಡ್ಬೇಕಾಗುತ್ತೆ. ಇವರು ನನ್ಗೆ ಒಳ್ಳೇದು ಹೇಳ್ತಾ ಇದಾರ, ಕೆಟ್ಟನ್ನ ಹೇಳ್ತಾ ಇದಾರ ಅಂತ ನಾವು ವಿಚಕ್ಷಣೆ ಮಾಡ್ಕೊಬೇಕಾಗುತ್ತೆ. ಅಂತಂದ್ರೆ ಶ್ರೀರಾಮಚಂದ್ರ ಪ್ರಭುವನ್ನು ಭರತನಿಗಿಂತ ಹೆಚ್ಚು ಪ್ರೀತಿಯಿಂದ ಸಾಕಿರ್ತಾರಂತೆ ಕೈಕಮ್ಮ. ಬಹಳನೇ ಹತ್ತರದಿಂದ ಅಂತಂದ್ರೆ ಮಮಕಾರದಿಂದ ಸಾಕಿರ್ತಾರ. ಅಂತಹ ಕೈಕಮ್ಮ ಕೆಲವಷ್ಟು ನಿಮಿಷದಲ್ಲಿ ಹೇಳ್ಕೊಟ್ಟಿರುವಂತ ಮಾತಿನಿಂದ ಅದೆಷ್ಟು ಬದಲಾವಣೆ ಆಗ್ಬಿಡ್ತಾರೆ, ಅದರಿಂದ ಎಷ್ಟನ್ನು ಕಳ್ಕೊಂಡ್ಬಿಡ್ತಾರೆ. ಬೆಲೆ ಕಟ್ಟಲಾಗದೇ ಇರುವಂತ ಹಲವು ವಿಷಯಗಳನ್ನು ಅವ್ರ ಜೀವನದಲ್ಲಿ ಕಳ್ಕೊಂಡು ಅಪವಾದಕ್ಕೆ ಗುರಿ ಆಗ್ತಾರೆ ಅಂತಂತಂದು ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಇಲ್ಲಿ ಇಷ್ಟು ಮಾತು ಹೇಳಿದ್ರು ಕೈಕಮ್ಮ ಕನ್ವಿನ್ಸ್ ಆಗೋದಿಲ್ಲ. ಮತ್ತೇನ್ ಹೇಳಿ ನಮ್ಮ ಬಂಗಾರದಂತ ಕೈಕಮ್ಮನ್ನ ಈ ಮಂದರ ಹಿಂಗ್ ತಿಂದಿರೋ ಮಂಗನ್ ತರ ಮಾಡಿದ್ದಾರೆ ಅಂತಂತ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣಂತೆ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜೈ ಶ್ರೀರಾಮ್. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ ಲೈಕ್